ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಗಾದೆ ಬಗ್ಗೆ ನಾನು ಚರ್ಚೆ ಮಾಡ್ತಿದ್ದೀನಂದರೆ, ಬಂದಿದ್ದು ಬರಲಿ ಗೋವಿಂದನ ದಯೆ ಇರಲಿ ಅಂತ. ಅಂದರೆ ಈ ಗಾದೆ ಅರ್ಥ ಏನು ಹೇಳ್ತೈತೆ ಅಂತಂದರೆ, ಏನೇ ಸಮಸ್ಯೆಗಳು ಬಂದ್ರೂ ದೇವರು ನಮ್ಮ ಮೇಲೆ ಕೃಪೆ ತೋರಲಿ, ಅವನ ದಯೆ ಇರಲಿ. ಎಂಥ ಸಮಸ್ಯೆ ಬಂದ್ರೂ ದೇವರ ಆಶೀರ್ವಾದ, ಕರುಣೆ, ದಯೆ ನಮ್ಮ ಮೇಲಿದ್ದರೆ ಎಲ್ಲ ರೀತಿ ಸಮಸ್ಯೆಗಳು ತಾನಾಗಿ ಪರಿಹಾರ ಆಗ್ತತೆ. ಮತ್ತು ಅದಾದಮೇಲೆ ಅದರಿಂದ ನಾವು ಹೊರಗೆ ಬರೋಕ್ಕೆ ದಾರಿ ಆಗುತ್ತೆ. ಮತ್ತು ಅದರಿಂದ ನಮಗೆ ಏನೇ ತೊಂದರೆ ಬಂದ್ರೂ ದೇವರ ರಕ್ಷೆಯಿಂದ ಅದರಿಂದ ನಾವು ಆ ಸಮಸ್ಯೆಗಳಿಂದ ಎಲ್ಲ ಬಗೆಹರಿಸ್ಕೊಳ್ತೀವಿ. ಅದರಿಂದ ನಾವು ಹೊರಗೆ ಬರ್ತೀವಿ. ಏನೇ ಸಮಸ್ಯೆಗಳು ಬಂದರೂ ದೇವ್ರು ನಮಗೆ ದಯೆ ಇರಬೇಕು. ಅದು ಬಿಟ್ಟುಬಿಟ್ಟು ನಮಗೆ ದೇವರು ದಯೆ ಇಲ್ಲ, ಕೃಪೆ ಇಲ್ಲ, ಮತ್ತು ಆಮೇಲೆ ಆಶೀರ್ವಾದ ಇಲ್ಲ ಅಂತಂದರೆ ನಮಗೆ ತುಂಬ ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದೆ. ಮತ್ತು ಅದಾದಮೇಲೆ ಈ ಸಮಸ್ಯೆಗಳೆಲ್ಲ ಕೆಲವೊಂದು ಸಾರಿ ಗಾಢಾಗ್ಬಿಡ್ತವೆ. ಮತ್ತು ಆಮೇಲೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ಬಂದದ್ದು ಬರಲಿ ಗೋವಿಂದನ ದಯೆ ಇರಲಿ ಅಂತ. ಎಂಥ ಸಮಸ್ಯೆ ಆದರೂ ಬಂದರೆ ಬರಲಿ ಬಿಡು, ಅದನ್ನು ನಾನು ಎದುರಿಸ್ತೀನಿ. ಮತ್ತು ಅದಾದಮೇಲೆ ಈ ಎದುರಿಸೋಂಥ ಶಕ್ತಿ ನನಗೆ ಆ ದೇವ್ರ ಕಡೆಯಿಂದ ಕೊಡಲಿ. ಅದನ್ನು ಬಿಟ್ಬಿಟ್ಟು ಈ ಸಮಸ್ಯೆಗಳೇ ಬರೋದು ಬೇಡ, ಜೀವನದಲ್ಲಿ ಏನೂ ಬೇಡ, ನಂಗೆ ಸುಖನೇ ಬೇಕು ಅಂದರೆ ಅದಾಗೋದಿಲ್ಲ. ಅದನ್ನು ಬಿಟ್ಬಿಟ್ಟು ನಾವು ದೇವರಲ್ಲಿ ಏನಂತ ಕೇಳ್ಕೊಬೇಕಂದ್ರೆ, ಏನಾದರೂ ಸಮಸ್ಯೆ ಕೊಡಪ್ಪ, ಅದನ್ನು ನಮಗೆ ಎದುರಿಸೋಂಥ ಶಕ್ತಿ ಕೊಡು. ಮತ್ತು ಆಮೇಲೆ ಅದನ್ನು ಅನುಭವಿಸೋಕ್ಕೆ ನಮಗೆ ಸ್ಫೂರ್ತಿ ಕೊಡು. ಅದಾದಮೇಲೆ ಅದನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಯೋಚನೆ ಶಕ್ತಿ ಕೊಡು, ಬಲ ಕೊಡು ಅಂತ ನಾವು ಬೇಡ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಸಮಸ್ಯೆನೇ ಬೇಡ, ಏನು ಬೇಡ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಏನೇ ಆಗಲಿ, ಈ ಗಾದೆ ಅರ್ಥ ಏನಂತಂದರೆ, ಬಂದಿದ್ದು ಬರಲಿ ಗೋವಿಂದನ ದಯೆ ಇರಲಿ ಅಂತಂದರೆ, ಏನಾರು ಬರಲಿ ದೇವರಿದ್ದಾನೆ, ದೇವರು ಏನಾರೋ ಒಂದು ದಾರಿ ತೋರಿಸ್ತಾನೆ, ದೇವರು ಅದನ್ನು ಬಗೆಹರಿಸ್ತಾನಂತ ಇದರ ಅರ್ಥ. ಮತ್ತು ಅದಾದಮೇಲೆ ನಾವು ಏನೇ ಸಮಸ್ಯೆಗಳಾಗಲಿ ಸ್ವಲ್ಪ ದೇವ್ರ ಕೃಪೆ, ದಯೆ ಮತ್ತು ಅದೃಷ್ಟ ಅನ್ನೋದು ಇರಬೇಕು. ಆವಾಗಲೇ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಎದುರಿಸೋಕ್ಕೆ ಸಾಧ್ಯ. ಅದನ್ನು ಬಿಟ್ಬಿಟ್ಟು ನಾವು ಈ ಸಮಸ್ಯೆಗಳು ಬೇಡ, ಬರೀ ಖುಷಿನೇ ಇರಲಿ, ನಗುವೇ ಇರಲಿ, ಎಲ್ಲ ಇರಲಿ ಅಂತ ಅಂದ್ಕೊಂಡ್ರೆ ಅದಾಗೋದಿಲ್ಲ. ಮತ್ತು ಅದಾದಮೇಲೆ ಇನ್ನೊಂದು ಏನಂತಂದರೆ, ಇದು ದೇವ್ರಿಗೆ ನಾವು ಯಾವಾಗಲೂ ಅಷ್ಟೇ, ಏನಾದರೂ ಇದು ಕಷ್ಟ ಕೊಡಪ್ಪ, ಅದನ್ನು ನಾವು ಬಗೆಹರಿಸ್ಕೊಳ್ಳೋಂಥ ಶಕ್ತಿ ಕೊಟ್ಬಿಡಪ್ಪ, ಆಮೇಲೆ ನಿನ್ನ ಆಶೀರ್ವಾದ ಇರಲಪ್ಪ ಅಂತ ನಾವು ಯಾವಾಗಲೂ ಕೇಳ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಯಾವುದೂ ಬೇಡ, ಸುಖನೇ ಇರಲಿ ಅಂತಂದರೆ ನಾವು ಕಷ್ಟ ಗೊತ್ತಾಗೋದೇ ಇಲ್ಲ. ಹಂಗಾಗಿ ದೊಡ್ಡವರು ಈ ಗಾದೆಯನ್ನು ಹೇಳಿದ್ದಾರೆ. ಮತ್ತು ಆಮೇಲೆ ಈ ಗಾದೆ ಇವತ್ತಿನ ಸನ್ನಿವೇಶಕ್ಕೂ ಕೂಡ ಸೂಕ್ತ ಆಗ್ತದೆ. ಇವತ್ತಿನ ಕಲಿಯುಗದಲ್ಲಿ ಇದು ಅತಿ ಸೂಕ್ತವಾದಂಥ ಗಾದೆ ಕೂಡ ಆಗ್ತದೆ. ಮತ್ತು ಆಮೇಲೆ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಂತ ಅನ್ನಿಸಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಏನಾರ ತಪ್ಪಾಗಿದ್ದರೆ ನನಗೆ ಕ್ಷಮಿಸಿ. ನನಗೆ ಗೊತ್ತಿರೋ ಮಟ್ಟಿಗೆ ಈ ಗಾದೆನ ಹೇಳಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಯಾರ್ಯಾರು ಈ ವಿಡಿಯೋ ಇಷ್ಟ ಆದರೆ ಅವರಿಗೆ ಲೈಕ್ ಕೊಡಿ. ಮತ್ತು ಆಮೇಲೆ ಏನಾದ್ರು ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.